ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೇಳಪ್ಪ ಪಾಂಡು, ಏನದು ನಿನ್ನ ದೊಡ್ಡ ಕಥೆ? ಅದೇ ಸರ್, ಶರ್ವಾಣಿ ವಿಚಾರ. ಶರ್ವಾಣಿ ವಿಚಾರ? ಅದು ಮುಗಿದೋಯ್ತಲ್ಲ ಕೇಸ್ ಆವತ್ತೆ. ಆ ಹುಡುಗಿಗೆ ಮದುವೆನೂ ಗೊತ್ತಾಗಿದ್ದಾಯ್ತು, ಅವರಪ್ಪ ಲಗ್ನ ಪತ್ರಿಕೆಯನ್ನು ತಂದು ಕೊಟ್ಟರು ಅಂತ ಹೇಳಿದೆ. ನಾಡಿದ್ದು ಗುರುವಾರ ಸರ್ ಇನ್ನೂ ಮದುವೆ ಇರೋದು. ಅದಕ್ಕೆ ಸರ್, ಶರ್ವಾಣಿ ನನಗೆ ಕೆಲವೊಂದು ಪತ್ರಗಳು ಬರೆದಿದ್ಲು ಸರ್. ಅದನ್ನ ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ಅವಳು ಮದುವೆಗೊಂದು ಸ್ಟೇ ತರ್ಬೋದಾ ಅಂತ ಸರ್. ಹಾಂ, ಸ್ಟೇನಾ? ಹೋ, ನಿನಗೇನು ಮನುಷ್ಯತ್ವ ಗಿನಿಷ್ಯತ್ವ ಇದೆಯೇನೆಯ? ಪಾಪ ಯಾರೋ ಹುಡುಗಿಗೆ ಮದುವೆ ಆಗ್ತಾ ಇದ್ರೆ ಸ್ಟೇ ತರ್ತಾನಂತೆ. ಸರ್, ತಾವು ಕೋಪ ಮಾಡ್ಕೋಬೇಡಿ ಸರ್. ಸರ್, ನಮ್ಮಗಳ ಇಷ್ಟಕ್ಕೆ ವಿರುದ್ಧವಾಗಿ ಅವರ ಅಪ್ಪ ಅವಳು ಮದುವೆ ಮಾಡ್ತಿರೋದು ತಪ್ಪಲ್ವಾ ಸರ್? ಆ ಹುಡುಗಿಗೆ ನಿನ್ನ ಮೇಲೆ ಇನ್ನೂ ಇಷ್ಟ ಇದೆಯೇನೆಯ? ಈ ಪತ್ರಗಳು ಓದಿ ಸರ್, ತಮಗೆ ಗೊತ್ತಾಗುತ್ತೆ. ಓಹ್, ಏನಯ್ಯ ಪಾಪ ಹುಡುಗಿ ನಿನಗೆ ಪರ್ಸನಲ್ ಆಗಿ ಬರೆದಿರೋ ಪತ್ರಗಳದು, ಅದನ್ನು ನಾನು ಓದೋಕ್ಕಾಗುತ್ತಾ? ಹಾಗೆಲ್ಲ ಪರ್ಸನಲ್ ಪತ್ರಗಳು ಓದೋಕ್ಕಾಗಲ್ಲ. ಕೋರ್ಟಿಗೆ ಹೋದ್ಮೇಲೆ ಇದೆಲ್ಲ ಪಬ್ಲಿಕ್ ಆಗೇ ಆಗುತ್ತಲ್ವಾ ಸರ್? ಅಲ್ಲಯ್ಯ, ಒಂದು ಹುಡುಗಿ ಬರೆದ ಪತ್ರನ ಪಬ್ಲಿಕ್ ಆಗುತ್ತೆ ಅಂತ ಸಂತೋಷ ಪಟ್ಕೊಂಡು ಹೇಳ್ತಾ ಇದೆಯಲ್ಲಯ್ಯ, ನಗ್ತೀಯಲ್ಲಯ್ಯ. ಕೋರ್ಟ್ ಹೋಗೋ ವಿಚಾರ ಒಂದು ನಿಮಿಷ ತಡ್ಕೊ. ಆ ಹುಡುಗಿಗೆ ನಿನ್ನ ಮೇಲೆ ಈಗಲೂ ಇಷ್ಟ ಇದೆಯಾ? ಈ ಪತ್ರಗಳಲ್ಲಿ ಬರೆದಿದ್ದಾಳೆ ಸರ್, ನನ್ನ ಕಂಡ್ರೆ ಇಷ್ಟ ಅಂತ. ಅದು ಹಳೇ ಕಥೆನಯ್ಯ. ಈಗ ಈ ಕ್ಷಣದಲ್ಲಿ, ಆ ಪತ್ರ ಬರೆದಾಗಲ್ಲ, ಈಗ ಈ ಕ್ಷಣದಲ್ಲಿ ನಿನ್ನ ಮೇಲೆ ಅವಳಿಗೆ ಇಷ್ಟ ಇದೆಯಾ? ಇಲ್ಲ ಸರ್, ಈಗ ದೇವರಾಣೆ ಅವಳಿಗೆ ಇಷ್ಟ ಇಲ್ಲ ಸರ್. ಒಂದು 3 ದಿನದಿಂದ ಮಾಡಿದ್ದೆ ಸರ್ ಫೋನ್ ಅವಳಿಗೆ. ಏನೋ ಗೊತ್ತಾಗದೆ ಪಾಂಡುನ್ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ಬಿಟ್ಟಿದ್ದೆ. ಪಾಂಡುನ್ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಹಳ್ಳಕ್ಕೆ ಬಿದ್ದುಬಿಡ್ತಿದ್ದೆ. ಸದ್ಯ ದೇವರ ನನ್ನನ್ನು ಕಾಪಾಡ್ದ ಅಂತ ಹೇಳ್ತಿದ್ಲು ಸರ್ ಅವಳು. ನೋಡಿ ಸರ್, ಈ ಥರ ಪದೇ ಪದೇ ಮನಸ್ಸು ಬದಲಾಯಿಸೋದು ಕಾನೂನಿಗೆ ವಿರುದ್ಧ ಅಲ್ವಾ ಸರ್? ಅವತ್ತು ನೋಡಿದ್ರೆ ಪಾಂಡು ನಾನು ನಿನ್ನ ಇಷ್ಟಪಡ್ತೀನಿ, ಮದುವೆ ಆಗೋಣ ಅಂತ ಪತ್ರ ಬರೀತಾಳೆ. ಇವತ್ತು ನೋಡಿದ್ರೆ ಪಾಂಡುನ್ ಮದುವೆ ಆದರೆ ನಾನು ಹಳ್ಳಕ್ಕೆ ಬಿದ್ದಂಗೆ ಅಂತ ಹೇಳ್ತಾಳೆ. ಏನು ಸರ್ ಅರ್ಥ? ಚೀಟಿಂಗ್ ಕೇಸ್ ಹಾಕ್ಬೋದಲ್ವ ಸರ್ ಅವಳ ಮೇಲೆ? ಪ್ರೂಫ್ ಇದೆ ಸರ್, 6 ಲೆಟ್ರ್ಗಳು. ಇದರಲ್ಲಿ 15 ಮೆಸೇಜ್ಗಳಿವೆ ಸರ್ ಅವಳು ಕಳಿಸಿರೋದು. ಚೀಟಿಂಗ್ ಅಲ್ವಾ ಸರ್ ಇದು? ಈಗ ನಾವು ಸ್ಟೇ ತರ್ಬೋದಲ್ವ ಸರ್ ಮದುವೆಗೆ? ಶರ್ವಾಣಿ ಪಾಂಡುನೇ ಮದುವೆ ಆಗಬೇಕು ಅಂತ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸ್ ಹಾಕ್ಬೋದಲ್ವಾ? ಏನಯ್ಯ, ಮನುಷ್ಯರು ಮನಸ್ಸುಗಳನ್ನು ಬದಲಾಯಿಸಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಪಾಂಡವನು ಕಟ್ಕೊಂಡ್ರೆ ಹಳ್ಳಕ್ಕೆ ಬಿದ್ದ ಹಾಗೆ ಅಂತ ಆ ಹುಡುಗಿ ಮನಸ್ಸಿನಲ್ಲಿದೆಯಂತೆ. ಅಂಥದ್ರಲ್ಲಿ ನಿನ್ನ ಮದುವೆ ಆಗುವಂಥ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸ್ ಹಾಕೋಕ್ಕಾಗುತ್ತೇನೆಯಾ? ಹಾಂ, ಮೊದಲನೇ ಹೀರಿಂಗ್ನಲ್ಲೇ ಕೇಸನ್ನ ಡಿಸ್ಮಿಸ್ ಮಾಡಿ ನಿನ್ನ ಆಚೆ ಹಾಕ್ತಾರಷ್ಟೇ. ಮತ್ತೆ ಆ ಲಾಯರು ರಾಜಯ್ಯಂಗಾರ್ ಅವರು ಜೂನಿಯರು ದಕ್ಷಿಣಮೂರ್ತಿ ಹೇಳಿದ್ನಲ್ಲ ಸರ್, ಕೇಸ್ ಹಾಕೋಣ, ಕೇಸ್ ಹಾಕಿ ನೋಟಿಸ್ ಹೋದ ತಕ್ಷಣ ಅವ್ರು ದಾರಿಗೆ ಬರ್ತಾರೆ, ಶರ್ವಾಣಿನ ನಿನಗೇ ಮದುವೆ ಮಾಡೋದಕ್ಕೆ ಒಪ್ತಾರೆ ಅಂತ. ಹೋಗು ಅವನ ಹತ್ರನೇ, ಆ ರಾಜಯ್ಯಂಗಾರ್ ಜೂನಿಯರ್ ದಕ್ಷಿಣಮೂರ್ತಿ ಹತ್ರ. ಅಲ್ಲಯ್ಯ, ಆ ಹುಡುಗಿ ಒಂದು ಕಾಲದಲ್ಲಿ ನಿನ್ನ ಇಷ್ಟಪಟ್ಟಿದ್ದಿರಬಹುದಪ್ಪ, ಆ ಥರ ಅವಳು ಭ್ರಮೆ ಆಗಿರ್ಬೋದು. ಈಗ ಮನಸ್ಸು ಬದಲಾಯಿಸಿದ್ದಾಳೆ, ಯಾವುದೋ ಭವಿಷ್ಯ ಕಟ್ಕೊಳ್ಳೋಕೆ ಹೊರಟಿದ್ದಾಳೆ. ಅವಳು ಭವಿಷ್ಯ ನಾಶ ಮಾಡೋ ಥರ ಕೇಸ್ ಹಾಕ್ತೀನಿ ಅಂತ ಹೊರಟಿದ್ದೀಯಲ್ಲ, ಹೋಗು ಆ ದಕ್ಷಿಣಾಮೂರ್ತಿ ಮಾತು ಕೇಳ್ಕೊಂಡು ಕೇಸ್ ಏನಾದರೂ ಹಾಕೋಕೆ ನೀನು ಪ್ರಯತ್ನ ಪಟ್ಟರೆ, ನೀನು ನನ್ನ ಆಫೀಸ್ನಲ್ಲಿ ಹಿಂದೆ ಮಾಡಿದ ಚೀಟಿಂಗ್ಗಳದೆಲ್ಲ ವಿವರಗಳು ನನ್ನ ಹತ್ರ ಇದೆ, ದಾಖಲೆಗಳು ನನ್ನ ಹತ್ರ ಇದೆ. ನಿನ್ನ ಹಿಡಿದು ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸಿ ಒಳಗಾಗಿಸ್ಬಿಡ್ತೀನಿ ಅಷ್ಟೇ. ಪಾಪ ಒಂದು ಹುಡುಗಿ ಭವಿಷ್ಯ ಹಾಳು ಮಾಡ್ತೀಯೇನೆಯ? ಅಲ್ಲಯ್ಯ, ಆ ಹುಡುಗಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಆ ಮದುವೆಗೆ ಸ್ಟೇ ತಗೊಂಡು ನೀನು ಮದುವೆ ಆಗೋದ್ರಲ್ಲಿ ಅರ್ಥ ಇದೆಯೇನೆಯ? ಇಷ್ಟ ಇಲ್ಲದೆ ಇರೋರ ಜೊತೆ ಇಡೀ ಲೈಫನ್ನು ಕಳೆಯೋಕ್ಕಾಗುತ್ತೇನೆ? ಹೇಳಿ ಸರ್, ನೀವು ಹೇಳಿ ಸರ್. ನಾನು ಹೇಳಿದೆ ಸರ್, ಇಂಥವನ್ನ ಕಟ್ಕೊಂಡು ಪಾಪ ಹುಡುಗಿ ಬದುಕಕ್ಕಾಗತ್ತಾ ಸರ್? ಈ ಪಾಂಡುನ್ ಮದುವೆ ಮಾಡ್ಕೊಂಡಿದ್ದಿದ್ರೆ ಹಳ್ಳಕ್ಕೆ ಬೀಳ್ತಿದ್ದೆ ಅಂತ ಹೇಳೋ ಮಟ್ಟಕ್ಕೆ ಅವಳು ಹೋಗಿದ್ದಾಳೆ ಅಂತಂದ್ರೆ ಯಾಕೆ ಅಷ್ಟೊಂದು ಬೇಜಾರಾಗಿರೋದು ಆ ಹುಡುಗಿಗೆ ಇವನ ಮೇಲೆ?
ಸರ್ ಫ್ಯೂಚರ್ ಪ್ರಶ್ನೆ. ಇವನ್ ತನ್ನನ್ನು ಸಾಕ್ತಾನೋ ಇಲ್ವೋ ಅನ್ನೋ ಅನುಮಾನ ಸರ್ ಅವಳಿಗೆ. ಯಾಕೆ ಲಾಯರ್ ಆಗಿದ್ದಾನಲ್ರಿ, ಇನ್ನೇನು ಕಮ್ಮಿ ಇವನಿಗೆ? ಈಗ ಅದೇ ಸರ್ ಬಂದಿರೋದು. ಅಂದರೆ ಅದೇ ಸರ್, ಯಾರಾದರೂ ದೊಡ್ಡ ಲಾಯರ್ ಆಫೀಸಲ್ಲಿ ಜೂನಿಯರ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. CSP ಆಫೀಸಲ್ಲಿ ಜೂನಿಯರ್ ಆಗಿದ್ದಾನೆ, ಏನು ಭವಿಷ್ಯ ಇರುತ್ತೆ ಅಂತ ನನ್ನ ಹತ್ರ ಹೇಳಿದರು ಸರ್ ಅವರು. ನೀವು ಬುದ್ಧಿವಂತರು ಸರ್, ಆದರೆ ಅದೇ ಸರ್, ನಿಮ್ಗೆ ಯಾರು ಪೈಸಾ ಫೀಸ್ ಕೊಡಲ್ವಲ್ಲ ಸರ್, ನನಗೂ ಹಾಗೆ ಆದರೆ ಅಂತ ಭಯ ಅವ್ರಿಗೆ. ಆಯ್ತು ರೀ, ನಾನು ಪಾಪರ್ ಲಾಯರು, ಅದನ್ನೇನು ಅಷ್ಟೊಂದು ಸಾರಿ ಹೇಳ್ತೀರಿ. ಅದು ಬಿಡ್ರಿ, ಈ ಪಾಂಡು ಬೇರೆ ದುಡ್ಡು ಮಾಡೋ ಒಳ್ಳೆ ಲಾಯರ್ ಹತ್ರ ಸೇರಿದ್ರೆ ಆ ಹುಡುಗಿ ಒಪ್ತಾಳಂತ ಇವನು ಮದುವೆ ಆಗೋಕ್ಕೆ? ಇಲ್ಲ ಸರ್, ಅದು ಮರ್ತು ಹೋದ ಅಧ್ಯಾಯ. ಈಗ ವಿಕ್ರಮಾದಿತ್ಯ ಪಾಟೀಲ್ ಅನ್ನೋ ಹುಡುಗನ ಮದುವೆ ಆಗ್ತಿದ್ದೀನಲ್ಲ, ಅವನನ್ನು ಕಾಯ ವಾಚ ಮನಸ ಪ್ರೀತಿಸ್ತೀನಿ, ಅವನು ಈ ಪಾಂಡು ಥರ ಈಡಿಯಟ್ ಅಲ್ಲ ಅಂತಂದ್ಲು ಸರ್. ನೋಡಿ ಸರ್, ಸಿನ್ಸಿಯರ್ ಆಗಿ ಹೃದಯಪೂರ್ವಕವಾಗಿ ಆ ಹುಡುಗಿನ ಇಷ್ಟಪಟ್ಟಿದ್ದಕ್ಕೆ ಅವಳು ಅಂತಿರೋದು, ಅವಳನ್ನ ಸುಮ್ಮನೆ ಬಿಡ್ಬೋದಾ ಸರ್? ಹೋಗ್ಲಿ ಬಿಡಯ್ಯ ಪಾಂಡು, ಮರೆತು ಬಿಡಯ್ಯ ಆ ಹುಡುಗಿನ. ಆಯಿತು ಸರ್, ಬಿಟ್ಟೆ ಸರ್. ಸರ್, ಅವ್ರ ಅಪ್ಪಂಗೆ ಹೇಳಿ ನನ್ನ 2 ಲಕ್ಷ ರೂಪಾಯಿನಾದರೂ ವಾಪಸ್ ಕೊಡಿಸ್ಬಿಡಿ ಸರ್. ಈ ಶರ್ವಾಣಿ ಬೇಡವೇ ಬೇಡ. ಅಲ್ಲಯ್ಯ, ನಿನಗೆ ಪ್ರೀತಿ ಇರೋದು 2 ಲಕ್ಷ ರೂಪಾಯಿ ಮೇಲೋ ಶರ್ವಾಣಿ ಮೇಲೋ? ಎರಡೂ ಸರ್, ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಸರ್. ಅಲ್ಲಯ್ಯ, ಈಗ ತಾನೇ ಹೃದಯಪೂರ್ವಕವಾಗಿ ಆ ಹುಡುಗಿನ ಇಷ್ಟಪಡ್ತೀನಿ ಹಿಂದೆ, ಈಗ ಆ ಹುಡುಗಿ ಇಲ್ಲದೆ ಇದ್ರೆ ಬೇಡ 2 ಲಕ್ಷ ರೂಪಾಯಿ ಬಂದರೆ ಸಾಕು ಅಂತೀಯ, ಅಥವಾ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಅಂತೀಯ? ಏನಯ್ಯ ನಿಮ್ಮ ಹೃದಯಗಳು? ಇಷ್ಟೇನೇನಯ್ಯ ನಿನ್ನ ಹೃದಯದ ಸ್ಟ್ಯಾಂಡರ್ಡು? ಅಲ್ಲ ಸರ್, 2 ಲಕ್ಷನೂ ಮುಖ್ಯ ಅಲ್ವಾ ಸರ್? ನಾನೆಲ್ಲಿಂದ ತರಲಿ ಸರ್? ಆ ಕಮಲ್ ರಾಜು ಹಗಲು ರಾತ್ರಿ ರೌಡಿಗಳನ್ನ ಕರ್ಕೊಂಡು ಮನೆ ಹತ್ರ ಬರ್ತಾನೆ 2 ಲಕ್ಷ ಕೊಡು ಅಂತ. ಅದಕ್ಕೋಸ್ಕರ ಆ ಹುಡುಗಿನ ಇಷ್ಟಪಟ್ಟಿದ್ದು ಮರ್ತು ಬಿಡ್ತೀಯಾ? ಸರ್, ಶರ್ವಾಣಿನ ನಾನು ಮದುವೆ ಆಗ್ತೀನಿ ಅಂತ ನಮ್ಮಮ್ಮ ನನ್ನಿಂದ ದೂರ ಹೋದರು. ಈಗ ಅದ್ಯಾರೋ ವಿಕ್ರಮಾದಿತ್ಯ ಪಾಟೀಲ್ ಬಂದ ಅಂತ ಶರ್ವಾಣಿ ನನ್ನಿಂದ ದೂರ ಹೋದ್ಲು. ಅದಕ್ಕೆ ಸರ್, ಈಗ ಶರ್ವಾಣಿ ಹೆಂಡತಿಯಾಗಿ ಬಂದರೂ ಪರವಾಗಿಲ್ಲ, ಇಲ್ಲ ನನ್ನ 2 ಲಕ್ಷ ವಾಪಸ್ ಬಂದರೂ ಪರವಾಗಿಲ್ಲ. ಈಗಲಾದರೂ ಸ್ಟೇ ಹಾಕೋಣವಾ ಸರ್? ನೋಡಯ್ಯ, ಈ ಸ್ಟೇಗಿ ಅವೆಲ್ಲ ನಾನು ಒಪ್ಪೋದಿಲ್ಲ, ನೀನು ಹಾಕೋಕ್ಕೂ ನಾನು ಬಿಡೋದಿಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ಬಿಟ್ಬಿಡಯ್ಯ. ಆಮೇಲೆ 2 ಲಕ್ಷ ರೂಪಾಯಿ ನೀನು ಅವ್ರಿಗೆ ಕೊಟ್ಟಿದ್ದು, ಅದಕ್ಕೆ ದಾಖಲೆಯೂ ಇಲ್ಲ. ನೋಡು ಪಾಂಡು, ಒಂದು ಮಾತು ಹೇಳ್ತೀನಿ, 2 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಜೀವನದಲ್ಲಿ ಒಂದು ಪಾಠ ಕಲ್ತ್ಕೊಂಡೆ ಅಂತ ಅಂದ್ಕೊ, ಎಲ್ಲ ಸರಿ ಹೋಗುತ್ತೆ, ಮರೆತು ಬಿಡೋದನ್ನು. ಮೃಣಾಲಿನಿ ಅತ್ತೆ, ನಿನ್ನನ್ನು ಹುಡುಕೊಂಡು ಯಾರೋ ಇಬ್ಬರು ಕಾರ್ಯಕರ್ತರು ಬಂದಿದ್ದಾರೆ, ಆಗ್ಲಿಂದ ಕಾಯ್ತಿದ್ದಾರಮ್ಮ. ಹಾಂ, ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಸೀನಪ್ಪ ಅಂತ, ನೀವು ರಾಜೀವ್ ಅಂತ. ನಾವಿಬ್ಬರು ಜನಹಿತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮೇಡಮ್. ನಮಗೆ ನಿಮ್ಮಿಂದ ಸಹಾಯ ಆಗಬೇಕಾಯಿತು, ಅದಕ್ಕೆ ಬಂದ್ವಿ. ರೀ, ನೀವು ಜನಹಿತ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದೀರಾ. ನೀವು ಜನಹಿತ ಪಕ್ಷದ ಆಫೀಸಿಗೆ ತಾನೇ ಬರಬೇಕು, ಇಲ್ಲಿವರೆಗೂ ಬಂದು ಇವ್ರಿಗೆಲ್ಲ ಯಾಕೆ ತೊಂದರೆ ಕೊಡ್ತೀರಾ? ಅಲ್ಲಿಗೆ ಬರ್ಬೋದಾಗಿತ್ತು ಮೇಡಮ್. ಅಲ್ಲಿ ಬಂದರೆ ಮುನಿಯಪ್ಪ ಅವರು ಮತ್ತು ಪರಮಾನಂದ ಗೌಡರು ಇರ್ತಾರೆ, ಅವ್ರಿಗೆ ನಾವು ಅಂದರೆ ಲೆಕ್ಕಕ್ಕಿಲ್ಲ ಮೇಡಮ್. ಮೇಡಮ್, ಇವ್ರಿಗೆ ಸರ್ವೆ ಡಿಪಾರ್ಟ್ಮೆಂಟಿಂದ ಇಂಟ್ರ್ಯೂ ಬಂದಿದೆ, ಆ ಇಂಟ್ರ್ಯೂ ನಾಳೆನೇ ಇದೆ ಮೇಡಮ್. ಇವ್ರಿಗೆ ಮೆರಿಟ್ ಕೂಡ ಇದೆ, ಆದರೆ ಲಂಚ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. 20 ಲಕ್ಷ ಲಂಚ ಕೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಆದರೆ ಇವ್ರ ಹತ್ರ ಅಷ್ಟೊಂದು ದುಡ್ಡಿಲ್ಲ ಮೇಡಮ್. ಸಂಬಂಧಪಟ್ಟವ್ರಿಗೆ ನೀವು ಒಂದು ಮಾತು ಹೇಳಿದ್ರೆ ನಮಗೆ ತುಂಬ ಉಪಕಾರ ಆಗುತ್ತೆ ಮೇಡಮ್. ಸರಿ, ಹೇಳ್ತೀನಿ ಬಿಡಿ. ದಿಲೀಪ್, ಆಮೇಲೆ ವಿಷಯನ ಜ್ಞಾಪಿಸಿ. ಸರಿ ಮೃಣಾಲಿನಿ, ನಾನು ಒಳಗಿರ್ತೀನಮ್ಮ. ಸರಿ ಅತ್ತೆ. ಸರಿ, ತಾವಿನ ಹೊರಡಿ. ನಮಸ್ಕಾರ, ನಾವು ಬರ್ತೀವಿ ಮೇಡಮ್. ನಮಸ್ಕಾರ.
ಹಲೋ. ನಾನು ನಿವೇದಿತಾ ಮಾತಾಡ್ತಿದ್ದೀನಿ. ಓ ನಮಸ್ಕಾರ ನಿವೇದಿತಾ ಅವ್ರಿಗೆ. ಯಾರು? ಮೃಣಾಲಿನಿಯವರಾ? ಹೌದು. ಸಾರಿ, ನೀವು ಮೊನ್ನೆ ಮನೆಗೆ ಬಂದಾಗ ಈ ವಿಷಯ ಮಾತಾಡೋಕ್ಕಾಗಲಿಲ್ಲ. ಕಂಗ್ರ್ಯಾಚುಲೇಷನ್ಸ್. ನೀವು ನಮ್ಮ ಮಾವನವ್ರ ಪಕ್ಷಕ್ಕೆ ಅಧ್ಯಕ್ಷೆ ಆಗಿದ್ದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಮಾವನವ್ರಿಗೆ ಏಬಲ್ ಹ್ಯಾಂಡ್ ನೀವು. ನಿಮಗಿಂತ ಒಳ್ಳೆಯವರು ಅಧ್ಯಕ್ಷೆಯಾಗಿ ಸಿಗೋದು ತುಂಬ ಕಷ್ಟ. ಥ್ಯಾಂಕ್ಸ್ ಅಲಾಟ್ ಮೃಣಾಲಿನಿ. ನಿಜ ಹೇಳಿ ನಿವೇದಿತಾ ಅವರೇ, ನಾನು ಜನಹಿತ ಪಕ್ಷಕ್ಕೆ ಅಧ್ಯಕ್ಷೆ ಆಗಿದ್ದು ನಿಮಗೆ ಸಂತೋಷ ಆಗಿದೆಯಾ? ಪ್ರಾಮಾಣಿಕವಾಗಿ ಹೇಳ, ನನಗಿಷ್ಟ ಆಗಲಿಲ್ಲ ಮೃಣಾಲಿನಿ ಅವರೇ. ನಿಮ್ಮ ಮದುವೆನ ನಾನೇ ಮುಂದೆ ನಿಂತು ಮಾಡಿಸ್ದೆ. ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ತುಂಬ ಖುಷಿಯಾಗಿತ್ತು. ನೀವು ಕೂಡ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀರ ಅಂತ ಸಂತೋಷಪಟ್ಟೆ. ಆಮೇಲೆ ನೀವು ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆ ಆಗ್ತೀರಾ ಅಂತ ಕೇಳ್ಪಟ್ಟೆ. ಆಗಲೂ ನಂಗೆ ತುಂಬ ಖುಷಿಯಾಯಿತು. ಆದರೆ ನೀವು ಜನಹಿತ ಪಕ್ಷದ ಅಧ್ಯಕ್ಷೆ ಆದ್ರಲ್ಲ, ಅದು ನನಗಿಷ್ಟ ಆಗಲಿಲ್ಲ. ನನಗೂ ಅರ್ಥ ಆಗುತ್ತೆ. ಮುನಿಯಪ್ಪನವರು, ಚಾಬ್ರಿಯಾ ಅವರು, ಪರಮಾನಂದ ಗೌಡರು, ಕೆಲವೊಂದು ವೇಳೆ ನಮ್ಮ ತಂದೆ ಕೂಡ ಜನಪರ ನಿರ್ಧಾರಗಳನ್ನ ತಗೊಂಡಿಲ್ಲ. ಆದರೆ ನಮ್ಮ ತಂದೆಯವರು ಕೇಳಿದಾಗ ಇಲ್ಲ ಅಂತ ಹೇಳೋದಕ್ಕಾಗಲಿಲ್ಲ. ಸಂಬಂಧಗಳನ್ನು ಕಳ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ನಿವೇದಿತಾ? ಹೌದು, ಐ ಡೋಂಟ್ ಬ್ಲೇಮ್ ಯು. ಆದರೆ ನಾವಿಬ್ಬರು ಸೇರಿ ಒಂದು ಕೆಲಸ ಮಾಡ್ಬೋದು. ಯಾರೇ ಸೋಲಿ ಯಾರೇ ಗೆಲ್ಲಿ ಜನಕ್ಕೆ ಒಳ್ಳೆಯದಾಗೋ ಕೆಲಸಕ್ಕೆ ಪರಸ್ಪರ ಸಹಾಯ ಆಗೋ ರೀತಿ ಏರ್ಪಾಡು ಮಾಡ್ಕೊಳ್ಳೋಣ. ಆಗಾಗ ನಾನು ನೀವು ಮೀಟ್ ಮಾಡೋಣ, ಚರ್ಚೆ ಮಾಡೋಣ, ಒಳ್ಳೆ ಕೆಲಸಗಳನ್ನು ಮಾಡೋಣ. ಮೃಣಾಲಿನಿ, ನಿಮ್ಮ ಉತ್ಸಾಹ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆದರೆ ನಾವು ಕನಸು ಕಾಣುವಷ್ಟು ಸುಲಭ ಇಲ್ಲ ದಾರಿ. ಜನಹಿತ ಪಕ್ಷದಲ್ಲಿ ನೀವು ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಖಂಡಿತವಾಗ್ಲೂ ತಪ್ಪಲ್ಲ. ಶಿವಕೃಷ್ಣ ದೇಸಾಯಿ ಸರ್ ಇದ್ದಾರಾ? ಒಂದು ನಿಮಿಷ. ಅತ್ತೆ, ಮಾವನವ್ರಿದ್ದಾರಾ? ಇಲ್ಲಮ್ಮ. ಯಾರು ಫೋನ್ ಮಾಡಿರೋದು? ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷರು ನಿವೇದಿತಾ ಅವರು. ಅವ್ರ ಮನೇಲಿಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಮ್ಮ ನಿಮ್ಮ ವಿರೋಧ ಪಕ್ಷದ ಅಧ್ಯಕ್ಷರಿಗೆ. ಸರಿ. ವಿರೋಧ ಪಕ್ಷದ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಆಚೆಗೆ ಹೋಗಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ಇಷ್ಟೊಂದು ಸ್ನೇಹದಿಂದ ಇರೋದಿಲ್ಲ ಅಲ್ವಾ ರಾಜಕೀಯದಲ್ಲಿ ವಿರೋಧ ಪಕ್ಷದವರು? ಹೌದು. ಏನು ಫೋನ್ ಮಾಡಿದ್ದು? ಅದು ಹೈಕೋರ್ಟ್ನಲ್ಲಿ ಒಂದು PILಗೆ ಹಾಕಬೇಕಾಗಿತ್ತು. ಅದರ ಡೆವಲಪ್ಮೆಂಟ್ಸ್ನ ಶಿವಕೃಷ್ಣ ದೇಸಾಯಿ ಸರ್ ಹೇಳಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಿದೆ ಮೇಡಮ್? ಒಂದು ಡಾಕ್ಯುಮೆಂಟ್ಸ್ ಹೇಳಿದೆಲ್ಲ ಅರ್ಜೆಂಟ್ ಒಂದು ಸೈನ್ ಆಗಬೇಕಾಗಿತ್ತು. ಏನು PIL? ಅದು ಹೈಕೋರ್ಟಿಂದ ಒಂದು ಕೇಸ್ನ CBIಗೆ ರೆಫರ್ ಮಾಡೋದ್ರ ಬಗ್ಗೆ. ಹಾಂ, ಏನಿಲ್ಲ ಬಿಡಿ ಮೃಣಾಲಿನಿ, ಸರ್ಗೆ ನಾನೇ ಆಮೇಲೆ ಫೋನ್ ಮಾಡ್ತೀನಿ. ನಾನು ತಿಳ್ಕೊಬಾರ್ದಾ? ಏನೋ ಪಕ್ಷದ ಸ್ವಲ್ಪ ಸೀಕ್ರೆಟ್. ನೀವು ಫೋನ್ ಮಾಡಿದ್ರಿ ಅಂತ ನಮ್ಮ ಮಾವನವ್ರಿಗೆ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅತ್ತೆ. ಏನಂತೆ ನಿವೇದಿತಾ ಫೋನ್ ಮಾಡಿದ್ದು? ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ಸೀಕ್ರೆಟ್ ವಿಷಯ ಅಂತೆ. ಬನ್ನಿ ಲಕ್ಷ್ಮೀನಾರಾಯಣ್, ಕೂತ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರು ಲಕ್ಷ್ಮೀನಾರಾಯಣ್ ಅಂತ, ನಮ್ಮ ಪಕ್ಷದಿಂದ ಶಕ್ತಿಗುಡ್ಡ ಕ್ಷೇತ್ರ ಅಲ್ಲಿಂದ ಸ್ಪರ್ಧಿಸ್ತಾ ಇದ್ದಾರೆ ಇವರು. ಸರ್, ಮೇಡಮ್ನವ್ರು ಹೇಗಿದ್ರು ಇಲ್ಲೇ ಇದ್ದಾರೆ. ಶಕ್ತಿಗುಡ್ಡ ಕ್ಷೇತ್ರದಿಂದ ನನ್ನ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಹಾಕಬೇಡಿ ಅಂತ ಹೇಳಿ ಸರ್. ಏನು ಲಕ್ಷ್ಮೀನಾರಾಯಣ್ ಹೀಗೆಲ್ಲ ಮಾತಾಡ್ತೀರಿ ನೀವು? ಹಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗತ್ತಾ? ಅವ್ರ ಪಕ್ಷ ವಿಚಾರ ಅವ್ರಿಗೆ, ನಮ್ಮ ಪಕ್ಷ ವಿಚಾರ ನಮಗೆ. ನೋಡಮ್ಮ ಮೃಣಾಲಿನಿ, ಹೇಗೆ ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಇವರು. ನೋಡಿ, ನೀವು ನಾಳೆ ಬೆಳಗ್ಗೆ ಪಾರ್ಟಿ ಆಫೀಸಿಗೆ ಬನ್ನಿ. ಅಲ್ಲಿ ನೀವು ನಾನು ನಿವೇದಿತಾ ಕೂತು ಈ ವಿಷಯ ಚರ್ಚೆ ಮಾಡೋಣ. ನೀವಿನ್ನು ಹೊರಡ್ಬೋದು. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್.
ಮಾವ, ನಿವೇದಿತಾ ಅವರು ಫೋನ್ ಮಾಡಿದ್ರು. ಅರ್ಜೆಂಟಾಗೇನೋ ನಿಮ್ಮ ಹತ್ರ ಮಾತಾಡಬೇಕಂತೆ. ಹೌದಾ? ದೇವರಾಜ್, ನಿವೇದಿತಾ ನಂಬರ್ ತಗೊಳ್ಳಿ. ಸರ್, ಮೇಡಮ್ ಲೈನಲ್ಲಿದ್ದಾರೆ. ಗೀರ್ವಾಣಿ, ನಂಗೆ ಸ್ವಲ್ಪ ಜ್ಯೂಸ್ ತಂದು ಕೊಡ್ತೀಯಾ? ಹಾಂ, ತರ್ತೀನಿ. ಹಾಂ ನಿವೇದಿತಾ. ಸರ್ ನಮಸ್ಕಾರ ಸರ್. ನಮಸ್ಕಾರ ನಿವೇದಿತಾ. ನಾನು ವಿಧಾನಸಭೆ ಲೈಬ್ರರಿಗೆ ಹೋಗಿದ್ದೆ, ಬರೋ ಸ್ವಲ್ಪ ಲೇಟ್ ಆಯಿತು. ನೀನು ಫೋನ್ ಮಾಡಿದ್ಯಂತೆ ನನಗೆ, ಏನು ಸಮಾಚಾರ? ಸರ್ ಅದೇ ಲಾಯರ್ CSP ಅವರು ಕೋರ್ಟ್ ಹತ್ರ ಬರೋದಕ್ಕೆ ಹೇಳಿದ್ರಲ್ಲ ಸರ್. ಕೋರ್ಟ್ಗಾ? ಯಾಕೆ? ಅದೇ ಸರ್, ಬಿಂಗಾ ಅವ್ರ ವಿರುದ್ಧ CBIಗೆ ತನಿಖೆ ಒಪ್ಪಿಸ್ಬೇಕು ಅನ್ನೋ ವಿಚಾರ. ಬಿಂಗಾ ಅವ್ರ ವಿರುದ್ಧ ತನಿಖೆನ CBIಗೆ ಒಪ್ಪಿಸೋ ವಿಚಾರನಾ? ಒಂದು ನಿಮಿಷ ನಿವೇದಿತಾ. ಪುಟಿ, ನೀನು ತಪ್ಪು ತಿಳ್ಕೊಳ್ದೆ ಹೋದರೆ ಒಂದು ನಿಮಿಷ ಒಳಗಡೆ ಇರ್ತೀಯಾ? ಸರಿ ಮಾವ. ಮೃಣಾಲಿ, ನೀನು ಯಾಕೆ ಹಾಗೆ ಒಳಗೆ ಕಳಿಸ್ಬಿಟ್ರಿ? ಪಾಪ, ಅವಳು ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಪಕ್ಷದ ರಹಸ್ಯಗಳು ಅಂತ ಕೆಲವಿರುತ್ತೆ ಗೀರ್ವಾಣಿ, ಅದನ್ನು ಅವಳೆದುರು ಮಾತಾಡೋಕ್ಕಾಗತ್ತಾ? ಹಾಂ, ಹೇಳಮ್ಮ ನಿವೇದಿತಾ. ಸರ್, CSP ಸರು ಇವತ್ತು ನನ್ನ ಕೋರ್ಟ್ ಹತ್ರ ಬರೋಕ್ಕೆ ಹೇಳಿದರು. ಅದೇ ಸರ್, ರಾಜಾನಂದ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ಬಿಂಗಾ ಸಾರ್ದು ಕೈವಾಡ ಇದೆ ಅಂತ ಜಡ್ಜ್ ಸಾಹೇಬರು ಅಬ್ಸರ್ವ್ ಮಾಡಿದ್ರಲ್ಲ, ಅದನ್ನು CBI ರೆಫರ್ ಮಾಡೋ ಥರ ಹೈಕೋರ್ಟ್ನಲ್ಲಿ PIL ಹಾಕಬೇಕು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ ಸರ್, ಅದ್ರ ಬಗ್ಗೆ. ಹಾಂ, ಏನಾಯ್ತು ಈಗ? ಬೆಳಗ್ಗೆ ಯಾರಾದರೂ ಕಾರ್ಯಕರ್ತನ ಕರ್ಕೊಂಬನ್ನಿ, ಅವ್ರ ಮೂಲಕ PIL ಹಾಕ್ಸೋಣ ಅಂತ ಹೇಳಿದ್ರು CSP ಸರ್. ಅದಕ್ಕೆ ಜಿಲ್ಲಾ ಮಟ್ಟದ ಪತ್ರಿಕೆ ನಡೆಸ್ತಾರಲ್ಲ, ಗಾಂಧಿ ಮತ ಅಂತ, ಅದರ ಎಡಿಟರ್ ಆದ ಶಿವಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಸರ್. ಆಮೇಲೆ ಶಿವಸ್ವಾಮಿ ಅವ್ರ ಹತ್ರ ಕೆಲವು ಅಫಿಡವಿಟ್ಸ್ಗಳಿಗೆ ಸಹಿ ಹಾಕಿಸ್ಕೊಂಡ್ರು ಸರ್. ಬಿಂಗಾ ಅವ್ರ ವಿರುದ್ಧ ಇನ್ನಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಂತೆ ಸರ್, ಅದಕ್ಕೆ ನಿಮಗೆ ಹೇಳಿಬಿಟ್ಟು ತೊಗೊಂಡು ಬಾ ಅಂತ ನನಗೆ ಹೇಳಿದ್ದಾರೆ ಸರ್. ಓ, ಏನೇನು ಡಾಕ್ಯುಮೆಂಟ್ಸ್ ಬೇಕಮ್ಮ? ಗಿರ್ವಾಣಿ, ಪೆನ್ನು ಪೇಪರ್. ಹಾಂ ನಿವೇದಿತಾ. ಹಾಂ, ಓಕೆ. ಓಕೆ ನಿವೇದಿತಾ, ನಾ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಈ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತರ್ತೀನಿ. ಯಾವತ್ತಂತೆ PIL ಫೈಲ್ ಮಾಡೋದು ಹೈಕೋರ್ಟ್ನಲ್ಲಿ ಬಿಂಗಾ ಅವ್ರ ವಿರುದ್ಧ? ಸರ್, ಡಾಕ್ಯುಮೆಂಟ್ಸ್ ಬರೋದು, ಪಿಟಿಷನ್ ಡ್ರಾಫ್ಟ್ ಮಾಡೋದು, ಇದೆಲ್ಲ ಒಂದು 3-4 ದಿನ ಆಗುತ್ತೆ. ಅದಕ್ಕೆ ಮುಂದಿನ ಶುಕ್ರವಾರ ಅಥವಾ ಸೋಮವಾರ ಕೇಸ್ ಫೈಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಓಕೆ, ಸರಿನಮ್ಮ. ನಮಸ್ಕಾರ. ಸರಿ ಸರ್, ನಮಸ್ಕಾರ. ಏನು, ಬಿಂಗಾ ಅವ್ರ ವಿರುದ್ಧ PIL ಹಾಕ್ತಿದ್ದೀರಾ? ಹೌದು ಗೀರ್ವಾಣಿ, ರಾಜಾನಂದ ಸ್ವಾಮಿಯವ್ರ ಮರ್ಡರ್ ಕೇಸ್ ವಿಚಾರಣೆ ಕೋರ್ಟಲ್ಲಿ ನಡೀತಲ್ಲ, ಅದರಲ್ಲಿ ಬಿಂಗಾ ಅವ್ರ ಪಾತ್ರ ಇದೆ ಅಂತ ಎವಿಡೆನ್ಸಲ್ಲಿ ಬಂತು. ಈ ಪ್ರಕರಣನ ಮರು ತನಿಖೆ ಮಾಡಬೇಕು ಅಂತ ಕೋರ್ಟು ಸರ್ಕಾರಕ್ಕೆ ಆದೇಶ ನೀಡಿದೆ. ಈಗ ಸರ್ಕಾರ ಅಂದರೆ ಯಾರು? ಸ್ವತಃ ಬಿಂಗಾ ಅವರೇ. ಅವರೇನು ಮಾಡಿದ್ದಾರೆ? ತಮ್ಮ ಪಟ್ಟಶಿಷ್ಯ ದೇವ್ಕರನ್ ಒಬ್ಬ ಪೊಲೀಸ್ ಆಫೀಸರ್ನ ತನಿಖಾಧಿಕಾರಿಯಾಗಿ ನೇಮಿಸಿದ್ದಾರೆ. ಅವನೇನು ಮಾಡ್ತಾನೆ? ಇಡೀ ಕೇಸ್ನ ಡೈಲ್ಯೂಟ್ ಮಾಡಿಬಿಡ್ತಾನೆ, ಎಲ್ಲ ಎವಿಡೆನ್ಸ್ಗಳನ್ನು ನಾಶ ಮಾಡಿಬಿಡ್ತಾನೆ, ಬಿಂಗಾ ಅವ್ರು ತಪ್ಪಿಸ್ಕೊಳ್ಳಿ ಅಂತ. ಆಗ ಬಿಂಗಾ ಅವ್ರು ತಪ್ಪಿಸ್ಕೊಂಡು ಬಿಡ್ತಾರೆ. ಅದಕ್ಕೆ CBI ಏನೋರು ತನಿಖೆ ಮಾಡಿದ್ರೆ ಬಿಂಗಾ ಅವ್ರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ CBI ಮೂಲಕ ತನಿಖೆ ಮಾಡಿಸ್ಬೇಕು ಅಂತ ಹೈಕೋರ್ಟಲ್ಲಿ PIL ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀವಿ.
CBIಗೆ ಒಪ್ಪಿಸಿ ಭಿಂಗ ಅವ್ರದ್ದು ತಪ್ಪು ಅಂತ ಸಾಬೀತಾದರೆ? ತಪ್ಪು ಅಂತ ಸಾಬೀತಾದರೆ ಮತ್ತೆ ಚಾರ್ಜ್ ಶೀಟ್ ಹಾಕ್ತಾರೆ, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಭಿಂಗ ಅವ್ರನ್ನ, ವಿಚಾರಣೆ ಮುಂದುವರಿಯುತ್ತೆ. ಭಿಂಗ ಅವ್ರಿಗೆ ಶಿಕ್ಷೆ ಆಗುತ್ತಾ? ಶಿಕ್ಷೆ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಜಾಸ್ತಿ ಶಿಕ್ಷೆ ಆಗುತ್ತಾ? ಇದು ಮರ್ಡರ್ ಕೇಸು, ಜೀವಾವಧಿ ಶಿಕ್ಷೆ ಆಗ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆನೂ ಆಗ್ಬೋದು. ನೀವು ಮಾಡ್ತಿರೋದು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಭಿಂಗ ಅವರು ನಮ್ಮ ಬೀಗರು, ಮೃಣಾಲಿನಿ ತಂದೆ. ಅವ್ರಿಗೆ ನಾವು ಶಿಕ್ಷೆ ಕೊಡಿಸೋದು ಎಷ್ಟು ಸರಿ ಹೇಳಿ? ಅವ್ರು ತಪ್ಪು ಮಾಡಿದರೆ ಅದನ್ನು ದೇವ್ರು ನೋಡ್ಕೊಳ್ತಾನೆ. ನೀವ್ಯಾಕೆ ಇದ್ರ ಮಧ್ಯೆ ಹೋಗ್ತಾ ಇದ್ದೀರಾ? ಗಿರ್ವಾಣಿ, ಇದು ರಾಜಕೀಯ, ಅರ್ಥ ಮಾಡ್ಕೊ. ಅವರು ನನ್ನನ್ನು ರಾಜಕೀಯವಾಗಿ ಮುಗಿಸೋ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಫಾಲೋವರ್ಸ್ ಮಾಡಿರಬಹುದಾದ ತಪ್ಪುಗಳನ್ನ ನನ್ನ ತಲೆ ಕಟ್ಟಿ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸ್ತಾರಂತೆ. ನಮ್ಮ ಪಕ್ಷ ಚುನಾವಣೆಯಲ್ಲಿ ಸೋಲ್ಲಿ ಅಂತ. ಭಿಂಗ ಅವ್ರ ಮೇಲೆ ನನಗೆ ಯಾವುದೇ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಆದರೆ ಅವ್ರು ಮಾಡಿದ ತಂತ್ರಕ್ಕೆ ಪ್ರತಿತಂತ್ರ ಅಂತ ನಾನು ಮಾಡಲೇಬೇಕು ತಾನೆ. ಅವರು ಮೃಣಾಲಿನಿ ತಂದೆ ಅಂದ್ಬಿಟ್ಟು ಅವ್ರು ಮಾಡಿದ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಗಿರ್ವಾಣಿ? ನೋಡು ಗಿರ್ವಾಣಿ, ನನಗೆ ಮೃಣಾಲಿನಿ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಇದೆ. ಆದರೆ ಅದೇ ಪ್ರೀತಿ ವಿಶ್ವಾಸನ ಭಿಂಗ ಅವ್ರ ಮೇಲೆ ತೋರ್ಸೋಕ್ಕಾಗತ್ತಾ? ನೋಡು, ಈಗ ನಾವು ಸುಮ್ಮನೆ ಕೂತ್ರೆ ಈ ಭಿಂಗ, ಛಾಬ್ರಿಯ, ಮುನಿಯಪ್ಪ ಇವರ ಕಾಂಬಿನೇಷನ್ಗೆ ರಾಜ್ಯ ಬಲಿ ಆಗಬೇಕಾಗತ್ತೆ. ಜನ ಸಫರ್ ಆಗ್ತಾರೆ, ನಾವು ಸಫರ್ ಆಗ್ತೀವಿ. ನೋಡು, ಇದ್ರ ಬಗ್ಗೆ ಎಲ್ಲ ದಯವಿಟ್ಟು ತಲೆ ಕೆಡಿಸ್ಕೋಬೇಡ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದ್ರ ವಿಚಾರ ಮೃಣಾಲಿನಿಗೆ ಗೊತ್ತಾಗಬಾರ್ದು. ನಾವು PIL ಹಾಕೋವರೆಗೂ ಈ ವಿಚಾರ ತುಂಬ ಸೀಕ್ರೆಟಾಗಿಟ್ಟಿರಬೇಕು.